ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ 2 ಸಬ್ಜೆಕ್ಟ್ ತಂದಿದ್ದಾರೆ. ಒಂದು, ರಾಮನಗರದ ಜಿಲ್ಲಾ ಕೇಂದ್ರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು, ಹೆಸರನ್ನ ಬದಲಾವಣೆ ಮಾಡಿರೋದು. ಇನ್ನೊಂದು 17,000 ಕೋಟಿ ಟನಲ್ ರೋಡ್ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ. ಆಡಳಿತಾತ್ಮಕವಾದಂತ ಮಂಜೂರಾತಿ ಕೊಟ್ಕೊಂಡವ್ರೆ, ದುಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿಲ್ಲ. ದುಡ್ಡಲ್ಲಿ ತಂದ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಟನಲ್ ರೋಡ್ ಬಗ್ಗೆ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಮಾಡಿಲ್ಲ ಅಂತ ಮಾಡ್ತಾರಂತೆ. ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ 2005-6ರಿಂದ ನಡ್ಕೊಂಬಂತದ್ದು. ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ UPA ಸರ್ಕಾರ ಇದೆ. ಬಾಲು ಅವರು ಸಾರಿಗೆ ಸಚಿವರು, ತಮಿಳುನಾಡಿನ ಹಿರಿಯ ಸದಸ್ಯರು TR ಬಾಲು ಅವರ ಜೊತೆ ಚರ್ಚೆ ಮಾಡಿ ಅವರು ಹಣ ಕೊಡಕ್ಕೂ ತಯಾರಾಗಿದ್ರು. ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಶನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲ್ಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ 2006-7 ಹಲವಾರು ತೀರ್ಮಾನ ಮಾಡಿದೆ. ಇವತ್ತು 17 ವರ್ಷ ಆಗಿದೆ. ಬರೀ ಚರ್ಚೆಗಳಂತಲ್ಲೇ ಇಟ್ಕೊಂಡಿದ್ದೆ. ಅವತ್ತಿನ 3,000 ಕೋಟಿ ಪ್ರಾಜೆಕ್ಟು ಇವತ್ತು 28,000 ಕೋಟಿ ತಗೊಂಡು ಹೋಗೋರು. ಔಟರ್ ಪೆರಿಫೆರಲ್ ರಿಂಗ್ ರೋಡ್. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿದು ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಕ್ಕೆ. ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆ ಓಪನ್ ಡಿಬೇಟ್ ಏನು ಮಾಡಲಿ? ಸರ್ಕಾರದ ದಾಖಲೆಗಳಿಲ್ವ ತೆಗೆದು ನೋಡಕ್ಕೆ ಹೇಳಿ. ಸ್ವಲ್ಪ ದುಡ್ಡ ಹಗಲು ರಾತ್ರಿ ಹೊಡೆಯೋದು ನಿಲ್ಲಿಸಿ, ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ಮಾಡ್ತಾರೆ. ಆ ಕೆಲಸ ನಿಲ್ಲಿಸಿ ಸರ್ಕಾರದ ದಾಖಲೆ ತೆಗೆಯಕ್ಕೆ ಹೇಳಿ. 2006-7, 7-8 ಬೆಂಗಳೂರು ನಗರಕ್ಕೆ ಅವತ್ತಿನ BJP JDSನ ಸಮ್ಮಿಶ್ರ ಸರ್ಕಾರದಲ್ಲಿ ನಾನೇ ಮಾಡಿದೆ ಅಂತ ಹೇಳಲ್ಲ, ಸಮ್ಮಿಶ್ರ ಸರ್ಕಾರ ಅವರ ಬೆಂಬಲ ಕೊಟ್ಟಿದ್ರಿಂದ ನನಗೊಂದು ಅವಕಾಶ ಸಿಕ್ಕಿದೆ. ಯಾವ ರೀತಿ ಕೆಲಸ ಮಾಡಿದೀವಿ ಅಂತಕ್ಕಂಥ ದಾಖಲೆಗಳಿದೆ. 58 ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆದ 20 ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಇದೇ ಪುಟ್ಟೇನಹಳ್ಳಿ, ಇದೇ SR ಕೃಷ್ಣ ಅವರು ಮುಖ್ಯಮಂತ್ರಿಗಳು, ಇವರು UD ಮಂತ್ರಿಗಳು ನಗರಾಭಿವೃದ್ಧಿ. ಆ ಕೆರೆ ಮುಚ್ಚಾಕಿ ಡಾಲರ್ಸ್ ಕಾಲೋನಿ, JP ನಗರ ಡಾಲರ್ಸ್ ಕಾಲೋನಿ ಮಾಡಿ ಎಲ್ಲ IAS ಆಫೀಸರ್ಗಳು, IPS ಆಫೀಸರ್ಗಳು, ರಾಜಕಾರಣಿಗಳಿಗೆ ಸೈಟ್ನ ಅಲಾಟ್ ಮಾಡಿದರು. ಧರ್ಮ ಸಿಂಗ್ ಕಾಲದಲ್ಲಿ ನೋಡಿದ್ರಿ ನೀವು ಏನೇನಾಗಿತ್ತು ಅಂತ. ನಂತರ ನಾನು ಮುಖ್ಯಮಂತ್ರಿಯಾಗಿ ಆ ಸ್ಥಳ ಪರಿಶೀಲನೆ ಮಾಡಿ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಆ JP ನಗರ ಆ ಡಾಲರ್ಸ್ ಕಾಲೋನಿಯಲ್ಲಿ ನೀರು ನಿಲ್ಲೋದಿಲ್ಲ. ಒಂದು ಶಾಶ್ವತವಾದಂತ ಕೆಲಸ ಮಾಡೋದು. ಅವತ್ತ ಭಾಗಕ್ಕೆ ಆ ಕೆಲಸ ಸಂಪೂರ್ಣಗೊಂಡ ಮೇಲೆ ನೀವು ಬರಲೇಬೇಕು ಅಂತೇಳಿ ಕರೆಸಿ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡ್ತಾರೆ. ಆ ಒಂದು ಕೆಲಸ ಶಾಶ್ವತವಾಗಿ ಮಾಡಿಕೊಟ್ಟಿದ್ದಕ್ಕೆ ಇದು ಕುಮಾರಸ್ವಾಮಿ ಕೊಟ್ಟಂತ ಕೊಡುಗೆ. ಈ ಪುಣ್ಯಾತ್ಮ ಏನು ಗೊತ್ತಿಲ್ಲ ನಾನು ಏನು ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ. ಇದೇ ಈಗೇನೋ ಸುರಂಗ ಮಾರ್ಗ ಚರ್ಚೆ ಮಾಡ್ತಾವ್ರಲ್ಲ, ಈಗೇನೋ 15,000 ಕೋಟಿ ಮಾಡ್ತೀವಿ ಅಂತೇಳಿ ಏನೋ ಇಂಥದ್ದು ಕಾರಿಡಾರ್ ಮಾಡ್ತಾರಂತ. ನಾನು ಆ 20 ತಿಂಗಳಲ್ಲಿ ಮೀನ್ ಸ್ಕ್ವೇರಿಂಗ್ ಹೆಬ್ಬಾಳ ಫ್ಲೈಓವರ್ ಅವರಿಗೆ 30 ಕೋಟಿ ವೆಚ್ಚ ಆಗುತ್ತೆ. ಟನಲ್ ರೋಡ್ಗೆ ಒಂದು ಕೊರಿಯನ್ ಕಂಪನಿಗೆ
ಕೆಲಸ ಅಲಾಟ್ ಮಾಡತಕ್ಕಂಥ ನಿರ್ಧಾರಗಳಾಗಿ ಟೆಂಡರ್ ಪ್ರೊಸೆಸ್ ಸರ್ಕಾರ ಹೋಯ್ತು, ಆಮೇಲಿಂದ ಆ ಕೆಲಸ ಅಲ್ಲಿಗೆ ನಿಂತೋಯ್ತು. ಮುಂದಂತವ್ರು ಯಾರು ಏನೋ ಮಾಡಲಿಲ್ಲ. ಮೀನ್ ಸ್ಕ್ವೇರ್ ಇಂದ ಅಪ್ ಟು ಹೆಬ್ಬಾಳದವರಿಗೆ ತೆಗೆದುಕೊಂಡಂತ ನಿರ್ಧಾರ. ಇನ್ನೊಂದು ಬ್ಲೂ ಪ್ರಿಂಟ್ ಮಾಡಿದ್ವು ನಮ್ಮ ರಾಜಕಾಲುವೆಗಳ ಮೇಲೆ ಎಲಿವೇಟೆಡ್ 146 ಕಿಲೋಮೀಟರ್ ಮಾಡಬೇಕು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅದಕ್ಕೂ ಚಾಲನೆ ಕೊಡಬೇಕು ಅಂತ ಹೊರಟಿತ್ತು. ಲೈಟ್ ವೆಹಿಕಲ್ಗಳು ಓಡಾಡಲಿಕ್ಕೆ 146 ಕಿಲೋಮೀಟರ್ ಬೆಂಗಳೂರು ತರಬೇಕು. ಇದೆಲ್ಲ ಕಸದ ಬುಟ್ಟಿಗಾಗವು. ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ 2 ಸಬ್ಜೆಕ್ಟ್ ಬಂದಿದ್ದಾರೆ. ಒಂದು, ರಾಮನಗರದ ಜಿಲ್ಲಾ ಕೇಂದ್ರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು, ಹೆಸರನ್ನ ಬದಲಾವಣೆ ಮಾಡಿರೋದು. ಇನ್ನೊಂದು 17,000 ಕೋಟಿ ಟನಲ್ ರೋಡ್ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ. ಆಡಳಿತಾತ್ಮಕವಾದಂತ ಮಂಜೂರಾತಿ ಕೊಟ್ಕೊಂಡವ್ರೆ. ದುಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿಲ್ಲ. ದುಡ್ಡಲ್ಲಿ ತಂದ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಟನಲ್ ರೋಡ್ ಬಗ್ಗೆ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಮಾಡಿಲ್ಲ ಅಂತ ಮಾಡ್ತಾ ಇರುತ್ತೆ. ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ 2005-6ರಿಂದ ನಡ್ಕೊಂಬಂತದ್ದು. ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ UPA ಸರ್ಕಾರ ಇದೆ. ಬಾಲು ಅವರು ಸಾರಿಗೆ ಸಚಿವರು, ತಮಿಳುನಾಡಿನ ಹಿರಿಯ ಸದಸ್ಯರು ಟಿ.ಆರ್. ಬಾಲು ಅವರ ಜೊತೆ ಚರ್ಚೆ ಮಾಡಿ ಅವರವತ್ತು ಹಣ ಕೊಡಕ್ಕೂ ತಯಾರಾಗಿದ್ರು. ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಶನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲ್ಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ 2006-7 ಹಲವಾರು ತೀರ್ಮಾನ ಮಾಡಿದೆ. ಇವತ್ತು 17 ವರ್ಷ ಆಗಿದೆ. ಬರೀ ಚರ್ಚೆಗಳಂತಲ್ಲೇ ಇಟ್ಕೊಂಡಿದ್ದೆ. ಅವತ್ತಿನ 3,000 ಕೋಟಿ ಪ್ರಾಜೆಕ್ಟು ಇವತ್ತು 28,000 ಕೋಟಿ ತಗೊಂಡು ಹೋಗೋರು. ಔಟರ್ ಪೆರಿಫೆರಲ್ ರಿಂಗ್ ರೋಡ್. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿದು ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಕ್ಕೆ. ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟಲ್ಲ. ನಾನು ಅವ್ರ ಜೊತೆ ಓಪನ್ ಡಿಬೇಟ್ ಏನ್ ಮಾಡಲಿ? ಸರ್ಕಾರದ ದಾಖಲೆಗಳಿಲ್ವ ತೆಗೆದು ನೋಡಕ್ ಹೇಳಿ. ಸ್ವಲ್ಪ ದುಡ್ಡ ಹಗಲು ರಾತ್ರಿ ಹೊಡೆಯೋದು ನಿಲ್ಲಿಸಿ, ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ಮಾಡ್ತಾರೆ. ಆ ಕೆಲಸ ನಿಲ್ಲಿಸಿ ಸರ್ಕಾರದ ದಾಖಲೆ ತೆಗೆಯಕ್ಕೆ ಹೇಳಿ. 2006-7, 7-8 ಬೆಂಗಳೂರು ನಗರಕ್ಕೆ ಅವತ್ತಿನ ಬಿಜೆಪಿ JDSನ ಸಮ್ಮಿಶ್ರ ಸರ್ಕಾರದಲ್ಲಿ ನಾನೇ ಮಾಡಿದೆ ಅಂತ ಹೇಳಲ್ಲ, ಸಮ್ಮಿಶ್ರ ಸರ್ಕಾರ ಅವರ ಬೆಂಬಲ ಕೊಟ್ಟಿದ್ರಿಂದ ನಮಗೊಂದು ಅವಕಾಶ ಸಿಕ್ಕಿದೆ. ಯಾವ ರೀತಿ ಕೆಲಸ ಮಾಡಿದೀವಿ ಅಂತಕ್ಕಂಥ ದಾಖಲೆಗಳಿದೆ. 58 ರಸ್ತೆಗಳನ್ನ ಅಗಲೀಕರಣ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆದ 20 ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಇದೇ ಪುಟ್ಟೇನಹಳ್ಳಿ, ಇದೇ S.M. ಕೃಷ್ಣ ಅವರು ಮುಖ್ಯಮಂತ್ರಿಗಳು, ಇವರು UD ಮಂತ್ರಿಗಳು ನಗರಾಭಿವೃದ್ಧಿ. ಆ ಕೆರೆ ಮುಚ್ಚಾಕಿ ಡಾಲರ್ಸ್ ಕಾಲೋನಿ, JP ನಗರ ಡಾಲರ್ಸ್ ಕಾಲೋನಿ ಮಾಡಿ ಎಲ್ಲ IAS ಆಫೀಸರ್ಗಳು, IPS ಆಫೀಸರ್ಗಳು, ರಾಜಕಾರಣಿಗಳಿಗೆ ಸೈಟ್ನ ಅಲಾಟ್ ಮಾಡಿದ್ದಾರೆ. ಧರ್ಮಸಿಂಗ್ ಕಾಲದಲ್ಲಿ ನೋಡಿದ್ರಿ ನೀವು ಏನೇನಾಗಿತ್ತು ಅಂತ. ನಂತರ ನಾನು ಮುಖ್ಯಮಂತ್ರಿಯಾಗಿ ಆ ಸ್ಥಳ ಪರಿಶೀಲನೆ ಮಾಡಿ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಆ JP ನಗರ ಆ ಡಾಲರ್ಸ್ ಕಾಲೋನಿಯಲ್ಲಿ ನೀರು ನಿಲ್ಲೋದಿಲ್ಲ. ಒಂದು ಶಾಶ್ವತವಾದಂತ ಕೆಲಸ ಮಾಡೋದು. ಅವತ್ತ ಭಾಗದ ದಿನ ಆ ಕೆಲಸ ಸಂಪೂರ್ಣಗೊಂಡ ಮೇಲೆ ನೀವು ಬರಲೇಬೇಕು ಅಂತೇಳಿ ಕರೆಸಿ
ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡ್ತಾರೆ. ಆ ಒಂದು ಕೆಲಸ ಶಾಶ್ವತವಾಗಿ ಮಾಡಿಕೊಟ್ಟಿದ್ದಕ್ಕೆ ಇದು ಕುಮಾರಸ್ವಾಮಿ ಕೊಟ್ಟಂತ ಕೊಡುಗೆ. ಈ ಪುಣ್ಯಾತ್ಮ ಏನು ಗೊತ್ತಿವನಿಗೆ ನಾನು ಏನ್ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ. ಇದೇ ಈಗೇನೋ ಸುರಂಗ ಮಾರ್ಗ ಚರ್ಚೆ ಮಾಡ್ತಾವ್ರಲ್ಲ, ಈಗೇನೋ 15,000 ಕೋಟಿ ಮಾಡ್ತೀವಿ ಅಂತೇಳಿ ಏನೋ ಇಂಥದ್ದು ಕಾರಿಡಾರ್ ಮಾಡ್ತಾರಂತ. ನಾನು ಆ 20 ತಿಂಗಳಲ್ಲಿ ಮೀನ್ ಸ್ಕ್ವೇರಿಂಗ್ ಹೆಬ್ಬಾಳ ಫ್ಲೈಓವರ್ ಅವರಿಗೆ 30 ಕೋಟಿ ವೆಚ್ಚ ಆಗುತ್ತೆ. ಟನಲ್ ರೋಡ್ಗೆ ಒಂದು ಕೊರಿಯನ್ ಕಂಪನಿಗೆ ಕೆಲಸ ಅಲಾಟ್ ಮಾಡತಕ್ಕಂಥ ನಿರ್ಧಾರಗಳಾಗಿ ಟೆಂಡರ್ ಪ್ರೊಸೆಸ್ ಆಗಿದೆ. ಸರ್ಕಾರ ಹೋಯ್ತು, ಆಮೇಲಿಂದ ಆ ಕೆಲಸ ಅಲ್ಲಿಗೆ ನಿಂತೋಯ್ತು. ಬಂದಂತವ್ರು ಯಾರು ಏನೋ ಮಾಡಲಿಲ್ಲ. ಮೀನ್ ಸ್ಕ್ವೇರ್ ಇಂದ ಅಪ್ ಟು ಹೆಬ್ಬಾಳದವರಿಗೆ ತೆಗೆದುಕೊಂಡಂತ ನಿರ್ಧಾರ. ಇನ್ನೊಂದು ಬ್ಲೂ ಪ್ರಿಂಟ್ ಮಾಡಿದ್ವು ನಮ್ಮ ರಾಜಕಾಲುವೆಗಳ ಮೇಲೆ ಎಲಿವೇಟೆಡ್ 146 ಕಿಲೋಮೀಟರ್ ಮಾಡಬೇಕು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅದಕ್ಕೂ ಚಾಲನೆ ಕೊಡಬೇಕು ಅಂತ ಹೊರಟಿತ್ತು. ಲೈಟ್ ವೆಹಿಕಲ್ಗಳು ಓಡಾಡಲಿಕ್ಕೆ 146 ಕಿಲೋಮೀಟರ್ ಬೆಂಗಳೂರು ಇದೆಲ್ಲ ಕಸದ ಬುಟ್ಟಿಗೆ ಆಗೋದು.